ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು botkannadati. ನಾನು ನಿಮ್ಮ ಮಲ್ನಾಡ್ ಹುಡುಗಿ ಕೃತಿಕಾ. ನಿಮಗೆ ನಿಮ್ಮ ಸಿಸ್ಟಮಲ್ಲಿ ಅಥವಾ ಲ್ಯಾಪ್ಟಾಪಲ್ಲಿ ರ್ಯಾಮ್ ಸಾಕಾಗ್ತಿಲ್ಲ ಅಂತ ಹೇಳಿದರೆ ಅದಕ್ಕೆ ಸೊಲ್ಯೂಷನ್ ಆಗಿ ನಾನು ಇವತ್ತು ಒಂದು ಶಾರ್ಟ್ಕಟ್ ಮೆಥಡ್ನ ಹೇಳ್ತಾ ಇದ್ದೀನಿ. ಇದು ಸುಮಾರು ಜನರಿಗೆ ಗೊತ್ತಿರುತ್ತೆ, ಬಟ್ ಯಾರಿಗೆ ಗೊತ್ತಿಲ್ಲ ಅವರಿಗೆ ಇದು ಯೂಸ್ಫುಲ್ ಆಗ್ಬೋದು ಅಂದ್ಕೊಳ್ತೀನಿ. ಸೊ ಆಫ್ಕೋರ್ಸ್ ಇದನ್ನು ಮಾಡೋಕ್ಕೆ ನಿಮಗೆ ನಿಮ್ಮ ಲ್ಯಾಪ್ಟಾಪ್ ಅಥವಾ ಸಿಸ್ಟಮ್ ಬೇಕು, ಹಾಗೂ ಒಂದು ಪೆನ್ಡ್ರೈವ್ ಬೇಕು. ನನ್ನ ಹತ್ರ 16 GB ಪೆನ್ಡ್ರೈವ್ ಇದೆ. 2 to 16 GB ಇರೋ ಯಾವುದೇ ಪೆನ್ಡ್ರೈವ್ನ ನೀವು ಯೂಸ್ ಮಾಡ್ಬೋದು, ಬಟ್ 4 GB ತನಕ ಮಾತ್ರ ಇದು ರ್ಯಾಮ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈ ಕಂಪ್ಲೀಟ್ ಪ್ರೊಸೆಸ್ನ ತಿಳ್ಕೊಳ್ಳೋದಕ್ಕೆ ನೀವು ವಿಡಿಯೋನ ಕೊನೆ ತನಕ ನೋಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಐಕಾನನ್ನು ಒತ್ತಿ. ಸೊ ಫಸ್ಟಿಗೆ ಪೆನ್ಡ್ರೈವ್ನ ಕನೆಕ್ಟ್ ಮಾಡಬೇಕು. ದೆನ್ ದಿಸ್ PC ಹೋಗಿ ಅಲ್ಲಿ USB ಡ್ರೈವ್ ನಿಮ್ಗೆ ಕಾಣಿಸ್ತಿದೆ, ಪೆನ್ ಡ್ರೈವ್ ಕನೆಕ್ಟ್ ಮಾಡಿದ್ದು. ಸೊ ಅದರಲ್ಲಿ ನೀವು ಫಾರ್ಮ್ಯಾಟ್ ಚೂಸ್ ಮಾಡಿ ನಿಮ್ಮ ಪೆನ್ ಡ್ರೈವ್ನ ಫಾರ್ಮ್ಯಾಟ್ ಮಾಡಬೇಕು. ಓಕೆ, ಇವಾಗ ನನ್ನ ಪೆನ್ ಡ್ರೈವ್ನ ನಾನು ಫಾರ್ಮ್ಯಾಟ್ ಮಾಡಿದ್ದೀನಿ. ದೆನ್ ರೈಟ್ ಕ್ಲಿಕ್ ಮಾಡಿ ಅದರ ಪ್ರಾಪರ್ಟೀಸಿಗೆ ಹೋಗಬೇಕು. ಅದರಲ್ಲಿ ರೆಡಿ ಬೂಸ್ಟಿಗೆ ಹೋಗಿ ವೇಟ್ ಅಂತ ಬರುತ್ತೆ. ದೆನ್ ಇಲ್ಲಿ ಡು ನಾಟ್ ಯೂಸ್ ದಿಸ್ ಡಿವೈಸ್ ಅಂತ ಇದೆ, ಅದರಲ್ಲಿ ಟಿಕ್ ಆಗಿದ್ದನ್ನು ನಾವು ಯೂಸ್ ದಿಸ್ ಡಿವೈಸ್ಗೆ ಕೊಡಬೇಕು. ಸೊ ದೆನ್ ಅಪ್ಲೈ. ಇವಾಗ 14.3 GB 14.3 GB 10.3 GB ಮಾತ್ರ ಅವೈಲೇಬಲ್ ತೋರಿಸ್ತಿದೆ. ಅಂದರೆ 4 GB ಸ್ಟೋರೇಜ್ ಏನಿದೆ ರ್ಯಾಮ್ ಆಗಿ ಕನ್ವರ್ಟ್ ಆಗಿದೆ. ಸೊ ಇಲ್ಲಿ ನೀವು ರೆಡಿ ಬೂಸ್ಟ್ ಅಂತ ನೋಡೋಕೆ ಸಿಗುತ್ತೆ. ಸೊ ಇದು ಕರೆಂಟ್ಲಿ ಇವಾಗ ರ್ಯಾಮ್ ಆಗಿ ಯೂಸ್ ಆಗ್ತಿದೆ. ಸೊ ಮತ್ತೆ ನೀವು ಇದು ಆಸ್ ಎ ಪೆನ್ ಡ್ರೈವ್ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ದೆನ್ ಅಗೇನ್ ರೈಟ್ ಕ್ಲಿಕ್ ಮಾಡಿ ಪ್ರಾಪರ್ಟೀಸಿಗೆ ಹೋಗಿ ದೆನ್ ಡು ನಾಟ್ ಯೂಸ್ ದಿಸ್ ಡಿವೈಸ್ಗೆ ಟಿಕ್ ಮಾಡಿ. ದೆನ್ ಅಪ್ಲೈ. ಆವಾಗ ನೀವು ಇಲ್ಲಿ ನೋಡ್ತಿರ್ಬೋದು 14.3 GB ಫ್ರೀ ಆಫ್ 14.3 GB. ಸೊ ಅಗೇನ್ ಪೆನ್ ಡ್ರೈವ್ ಆಗಿ ಕನ್ವರ್ಟ್ ಆಗಿದೆ. ಆ್ಯಂಡ್ ಇಲ್ಲಿ ನೀವು ನೋಡ್ತಿರೋ ಹಾಗೆ ದಿಸ್ ಫೋಲ್ಡರ್ ಇಸ್ ಎಂಪ್ಟಿ. ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂದ್ಕೊಳ್ತೀನಿ. ಇದೊಂದು ಈಸಿ ವೇ ಆಗಿದೆ ರ್ಯಾಮ್ ಆಗಿ ಕನ್ವರ್ಟ್ ಮಾಡೋಕ್ಕೆ, ಬಟ್ ಇದು ಡಿಫಾಲ್ಟ್ ರ್ಯಾಮ್ ಅಷ್ಟು ಎಫಿಷಿಯೆಂಟ್ ಇಲ್ಲ. ಬಟ್ ನೀವು ನಾರ್ಮಲ್ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಜಸ್ಟ್ ಎಡಿಟಿಂಗ್ ಅಥವಾ ಫೋಟೋಶಾಪ್ಗೆ ಇದನ್ನ ನೀವು ಟ್ರೈ ಮಾಡ್ಬೋದು. ಸೊ ಇದನ್ನು ಟ್ರೈ ಮಾಡಿ, ಹಾಗೆ ಇದು ವರ್ಕ್ ಆಗುತ್ತೋ ಇಲ್ವೋ ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಇನ್ನಷ್ಟು ಟೆಕ್ ಟಿಪ್ಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆಬ್ವಿಯಸ್ಲಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.